ಗುಂಡಿ ಬಿದ್ದ ರಸ್ತೆಗಳಿಗೆ ನಾನೇ ಡಾಂಬಾರ್ ಹಾಕಿಸುವೆ, ರಸ್ತೆ ದುರಸ್ತಿಗೆ ಮುಂದಾದ ಕಿರಣ್ ಮಜುಮ್ದಾರ್ ಶಾ. ಗುಂಡಿ ಬಿದ್ದಂತಹ ರಸ್ತೆಗಳಿಗೆ ನಾನೇ ಡಾಂಬಾರ್ ಹಾಕಿಸ್ತೀನಿ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಂತಹ ಕಿರಣ್ ಮಜುಮ್ದಾರ್ ಶಾ ಈಗ ರಸ್ತೆ ದುರಸ್ತಿಗೆ ಮುಂದಾಗಿದ್ದಾರೆ. ಸರ್ಕಾರವನ್ನ ನಂಬಿಕೊಂಡ್ರೆ ಯಾವುದೇ ಕೆಲಸಗಳು ಆಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸ್ವತಃ ಕಿರಣ್ ಮಜುಮ್ದಾರ್ ಶಾ ರಸ್ತೆ ದುರಸ್ತಿಗೆ ಮುಂದಾಗಿದ್ದಾರೆ. ಬೆಂಗಳೂರಿನ 10ಕ್ಕೂ ಹೆಚ್ಚು ರಸ್ತೆಗಳ ಅಭಿವೃದ್ಧಿಗೆ ಚಿಂತನೆ ನಡೆಸಲಾಗಿದೆ. ರಾಜ್ಯ ಸರ್ಕಾರ ಮಾಡದಿದ್ರೆ ನಾನೇ ಮಾಡ್ತೀನಿ ಅಂತಿದ್ದಾರೆ. ಹೆಬ್ಬಗೋಡಿ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಈಗ ಮುಂದಾಗಿದ್ದಾರೆ. ನಗರಾಭಿವೃದ್ಧಿ ಹಾಗೂ ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಬಯೋಕಾನ್ ಸಂಸ್ಥೆ ಇರುವ ಕಡೆ ರಸ್ತೆ ಅಭಿವೃದ್ಧಿಗೆ ಚಿಂತನೆ ನಡೆಸಲಾಗಿದೆ. ರಸ್ತೆಗಳ ಅಭಿವೃದ್ಧಿಗೆ ಬಹುತೇಕ ನಗರಾಭಿವೃದ್ಧಿ ಇಲಾಖೆ ಒಪ್ಪಿಗೆಯನ್ನು ಸೂಚಿಸಿದೆ. ರಸ್ತೆ ಗುಂಡಿ, ಡಾಂಬರೀಕರಣ, ಮೋರಿ ಎಲ್ಲವೂ ಕೂಡ ಸ್ವಂತ ಹಣದಲ್ಲಿ ದುರಸ್ತಿ ಮಾಡಲಿಕ್ಕೆ ಈಗ ಕಿರಣ್ ಮಜುಮ್ದಾರ್ ಶಾ ಮುಂದಾಗಿದ್ದಾರೆ. ಬೆಂಗಳೂರಿನ ರಸ್ತೆ ಅಭಿವೃದ್ಧಿ ಮಾಡೋದಾದ್ರೆ ಮಾಡ್ಲಿ, ಕಿರಣ್ ಮಜುಮ್ದಾರ್ ಶಾ ಬಂದು ಕೇಳಲಿ ಅಂತ ಡಿಕೆಶಿ ಹೇಳಿದ್ದಾರೆ. ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಬಗ್ಗೆ ಡಿಕೆಶಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ಇವರಿಬ್ಬರ ಮಧ್ಯೆ ಒಂದು ಟ್ವೀಟ್ ವಾರ್ ನಡೀತಾ ಇತ್ತು. ಯಾವಾಗ ಕಿರಣ್ ಮಜುಮ್ದಾರ್ ಶಾ ರಸ್ತೆಗಳ ಅಭಿವೃದ್ಧಿ ಬಗ್ಗೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಎಕ್ಸ್ನಲ್ಲಿ. ಸೊ ಹಾಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಡಿಕೆಶಿ ಹಾಗೆ ಕಿರಣ್ ಮಜುಮ್ದಾರ್ ಶಾ ನಡುವೆ ಈ ಮಾತಿನ ಮಲ್ಲ ಯುದ್ಧ ನಡೀತಾ ಇದೆ. ಹಾಗಾಗಿ ಈಗ ರಸ್ತೆ ದುರಸ್ತಿಗೆ ಕಿರಣ್ ಮಜುಮ್ದಾರ್ ಶಾ ಅವರು ಮುಂದಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿಕೆಶಿ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬೆಂಗಳೂರಿನ ರಸ್ತೆ ಅಭಿವೃದ್ಧಿ ಮಾಡೋದಾದ್ರೆ ಮಾಡ್ಲಿ, ಕಿರಣ್ ಮಜುಮ್ದಾರ್ ಶಾ ಬಂದು ನನ್ನ ಪರ್ಮಿಷನ್ ಕೇಳಲಿ. ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಬಗ್ಗೆ ಡಿಕೆಶಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆಯ್ಕೆ ಮಾಡಿ ಈಗ ಅವ್ರು ಹೇಳ್ತಿದ್ದಾರೆ ಸರ್, ನಮಗೆ ಬೆಂಗಳೂರಿನ 10 ರಿಂದ 15 ರಸ್ತೆ ಕೊಡಿ, ನಾವೇ ಡೆವಲಪ್ ಮಾಡ್ತೀವಿ ಅಂತ. ಬಹಳ ಸಂತೋಷ. ಅವ್ರಿಗೆ ಆಯ್ಕೆ ಮಾಡಿ ಅವ್ರಿಗೆ ಮಾತಾಡಿದ್ದಾರೆ ಅವ್ರು ನಂಗೆ ಮಾತಾಡಿಲ್ಲ, ನಂಗೆ ಮಾತಾಡ್ದ ಕೊಟ್ಟಿದ್ದಾರೆ. ಅವ್ರಿಗೆ ಏನ್ ಬೇಕು ಅಂದ್ಬಿಟ್ಟು ಅವ್ರನ್ನು ಕರೆಸ್ತೀನಿ, ಅವರು ಬರ್ದ್ಕೊಡ್ಲಿ, ಅವರೇ ಡೆವಲಪ್ಮೆಂಟ್ ಮಾಡಿ. ಬಹಳ ಸಂತೋಷ. ಖಂಡಿತ ಕೊಡ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಒಂದು ಎಕ್ಸ್ನಲ್ಲಿ ಶುರುವಾದಂತಹ ಒಂದು ಮಾತಿನ ಮಲ್ಲಯುದ್ಧ ಇವತ್ತು ಕಿರಣ್ ಮಜುಮ್ದಾರ್ ಶಾ ಅವರು ರಸ್ತೆ ದುರಸ್ತಿಗೆ ತಾವೇ ಮುಂದಾಗಿದ್ದಾರೆ. ಯಾಕಂದ್ರೆ ಸರ್ಕಾರವನ್ನ ನಂಬ್ಕೊಂಡ್ರೆ ಆಗೋದಿಲ್ಲ, ಇದರಿಂದ ನಾವು ಉದ್ಯಮಿಗಳನ್ನ ಕಳ್ಕೊಳ್ಬೇಕಾಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಕಿರಣ್ ಮಜುಮ್ದಾರ್ ಶಾ ಈಗ ಮುಂದಾಗಿದ್ದಾರೆ. ಯಾವ ರೀತಿಯಾಗಿ ಚಿಂತನೆ ನಡೀತಾ ಇದೆ? ನಗರಾಭಿವೃದ್ಧಿ ಇಲಾಖೆ ಈಗ ಡಿಕೆಶಿ ಅವರು ಪರ್ಮಿಷನ್ ಕೊಡುವಂತಹ ಸಾಧ್ಯತೆಗಳಿದೆಯಾ? ಚೈತ್ರ, ಮೊನ್ನೆ ಕಿರಣ್ ಮಜುಮ್ದಾರ್ ಶಾ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು. ಈ ಬೆಂಗಳೂರಿನ ಮೂಲಭೂತ ಸೌಕರ್ಯಗಳು, ರಸ್ತೆಯ ಬಗ್ಗೆ ಒಂದು ಪ್ರಶ್ನೆಯನ್ನ ಮಾಡುವ ರೀತಿಯಲ್ಲಿ ಅವರು ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅಲ್ಲಿಂದ ಇದೀಗ ರಾಜ್ಯ ಸರ್ಕಾರ ಮತ್ತು ಉದ್ಯಮಿಗಳ ನಡುವಿನ ಒಂದು ಈ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತ ವಿಚಾರದಲ್ಲಿ ಏನು ಕಿತ್ತಾಟ ಅಥವಾ ಒಂದು ಮುಸುಕಿನ ಜಗಾಟ ನಡೀತಾ ಇದೆ, ಅದೀಗ ಮತ್ತಷ್ಟು ತಾರಕಕ್ಕೆ ಏರ್ತಾ ಇರುವಂತದ್ದು. ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಗೆ ಬರುವಂತ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಗ್ರಾಮಕ್ಕೆ ಸೇರಿರುವಂತ ಸುಮಾರು 13 ರಿಂದ 15 ರಸ್ತೆಗಳನ್ನ ನನಗೆ ಕೊಡಿ, ಹಸ್ತಾಂತರ ಮಾಡಿ, ನಾನು ಆ ರಸ್ತೆಯನ್ನ ಸಂಪೂರ್ಣವಾಗಿ ಡಾಂಬರೀಕರಣ ಮಾಡುವಂತದ್ದು, ಗುಂಡಿ ಮುಚ್ಚುವಂತದ್ದು ಅಥವಾ ಅದಕ್ಕೆ ಡ್ರೈನೇಜ್ ನಿರ್ಮಾಣ ಮಾಡುವಂತದ್ದು, ಎಲ್ಲಾ ಕಾಮಗಾರಿಗಳನ್ನು ಕೂಡ ನಾನೇ ನೋಡ್ಕೋತೀನಿ ಅನ್ನುವಂತ ಒಂದು ಮಾತುಕತೆ, ಚರ್ಚೆಗಳು ನಡೆದಿದೆ ಅನ್ನುವಂಥದ್ದು ಇದೀಗ ಮೂಲಗಳು ತಿಳಿಸ್ತಾ ಇರುವಂತದ್ದು. ಬೆಂಗಳೂರಿನ ನಗರ ಜಿಲ್ಲಾಧಿಕಾರಿ ಮತ್ತು ಆನೇಕಲ್ ತಾಲೂಕಿನ ತಹಸೀಲ್ದಾರರ ನಡುವೆ ಈ ಒಂದು ಕಿರಣ್ ಮಜುಮ್ದಾರ್ ಶಾ ಅವ್ರ ನಡುವೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಒಂದು ಮಾತುಕತೆ ಕೂಡ ನಡೆದಿದೆ ಅನ್ನಲಾಗಿದೆ. ಇದ್ರ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಬಹಳ ಸಂತೋಷ. ಅವ್ರು ಮಾಡೋದಾದ್ ಮಾಡ್ಲಿ, ಅವರಿಗೆ ಅವ್ರ ಬಗ್ಗೆ ಕೇಳಿದ್ರೆ ಯಾವ ರೀತಿಯಾಗಿರುವಂತ ಪರ್ಮಿಷನ್ ಅನ್ನ ಕೊಡ್ಬೇಕು ಆ ರೀತಿಯಲ್ಲಿ ನಾವು ಕೊಡ್ತೀವಿ, ಅವ್ರು ಮಾಡೋದಾದ್ರೆ ಬಹಳ ಖುಷಿ ಅನ್ನುವಂತ ಒಂದು ಪ್ರತಿಕ್ರಿಯೆಯನ್ನ ಈ ವಿಚಾರವಾಗಿ ಕೊಟ್ಟಿರುವಂತದ್ದು. ಇದು ಕೇವಲ ಒಂದು ಆರೋಪ ಪ್ರತ್ಯಾರೋಪ ಅಥವಾ ಒಂದು ಉದ್ಯಮಿಗೆ ರಸ್ತೆಯನ್ನ ಅಭಿವೃದ್ಧಿ ಮಾಡೋದಕ್ಕೆ ರಸ್ತೆಯನ್ನ ಹಸ್ತಾಂತರ ಮಾಡುವಂತ ವಿಚಾರ ಅಲ್ಲ. ಇದು ಒಂದು ಸರ್ಕಾರ ಮತ್ತು ಬೆಂಗಳೂರಿನ ಸ್ಥಳೀಯ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿರುವಂತ ಬೆಂಗಳೂರು ನಗರ ಜಿಲ್ಲೆಯ ಮತ್ತು ಜಿಬಿಎ ಇರ್ಬೋದು, ಇಷ್ಟು ಸಂಸ್ಥೆಗಳ ಒಂದು ಘನತೆಯನ್ನ ಅಥವಾ ಇವರ ಕಾರ್ಯವೈಖರಿಯನ್ನ ಪ್ರಶ್ನಿಸುವಂತ ಒಂದು ವಿಚಾರ. ಅಂದ್ರೆ ಇಷ್ಟೊಂದು ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರುವಂತ ಬೆಂಗಳೂರಲ್ಲಿ ಪ್ರತಿ ವರ್ಷವೂ ಕೂಡ 10 ರಿಂದ 15, 20 ಸಾವಿರ ಕೋಟಿಯಷ್ಟು ಬಜೆಟ್ ಗಾತ್ರ ಬೆಂಗಳೂರಿನಲ್ಲಿ ರೂಪುಗೊಳ್ತಾ ಇದೆ. ಇದ್ರ ಮಧ್ಯೆ ಕೇವಲ ಆ ರಸ್ತೆಯನ್ನ ಸರಿ ಮಾಡೋದಕ್ಕಾಗ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳನ್ನ ಕೊಡೋಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು ಇದು ಬಹಳ ಒಂದು ನಾಚಿಕೆಗೇಟಿನ ಸಂಗತಿ. ಸರ್ಕಾರವೂ ಕೂಡ ಇದನ್ನ ಈಗ ಕಿರಣ್ ಮಜುಮ್ದಾರ್ ಶಾ ಅವರು ಬಂದ್ರೆ ಸಂತೋಷ, ಅವರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅವರಿಗೆ ಇದೊಂದು ಅವಮಾನನೇ ಖಂಡಿತನೇ ಆಗುತ್ತೆ. ಸಾರ್ವಜನಿಕ ವಲಯದಲ್ಲಿ
ಇದೀಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಇದೊಂದು ವ್ಯಂಗ್ಯದ ರೂಪದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಈ ಒಂದು ಬೆಂಗಳೂರು ನಡಿಗೆ ಅನ್ನುವಂತ ಕಾರ್ಯಕ್ರಮದಲ್ಲಿ ಈ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಕಿರಣ್ ಉದ್ಯಮಿ ಈಗಾಗಲೇ ಅವರ ಬಯೋಕಾನ್ ಸಂಸ್ಥೆ ಮೂಲಕವಾಗಿ ಹಲವು ಟ್ರಸ್ಟ್ಗಳಿಂದ ಹಲವು CSR ಫಂಡ್ಗಳನ್ನ ರಿಲೀಸ್ ಮಾಡಿಕೊಂಡು ವಿವಿಧ ಕಾರ್ಯಕ್ರಮಗಳನ್ನ ಸರ್ಕಾರಕ್ಕೂ ಕೂಡ ಸಾಕಷ್ಟು ಅನುದಾನವನ್ನು ಅಂದ್ರೆ ಆ ಹಣವನ್ನು ಕೂಡ CSR ಫಂಡ್ ಮೂಲಕ ಹಸ್ತಾಂತರ ಮಾಡ್ತಾ ಇದೆ. ಇದೇ ಹಣದಲ್ಲಿ ಇದೀಗ ತಾವೇ ಖುದ್ದಾಗಿ ಈ ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಅಥವಾ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಇದು ಬೆಂಗಳೂರು ಸ್ಥಳೀಯ ಆಡಳಿತ ಸಂಸ್ಥೆಗಳು ಮತ್ತು ಸರ್ಕಾರದ ಚುನಾಯಿತ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡುವಂತ ರೀತಿಯಲ್ಲಿರುವಂತ ನಡೆ. ಚೈತ್ರ. ಓಕೆ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಾಗರಿಕರ ಸಮಸ್ಯೆಯನ್ನ ಆಲಿಸಿದ್ದಾರೆ. ಈಗ ನಾಗರಿಕ ಸಮಸ್ಯೆಯನ್ನ ಆಲಿಸೋದಕ್ಕೆ ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನ ಕೂಡ ಕೈಗೊಂಡಿದ್ರು. ಬೆಂಗಳೂರು ಪೂರ್ವ ನಗರ ಪಾಲಿಕೆಯಲ್ಲಿ 2 ಕಿಲೋಮೀಟರ್ ನಡಿಗೆ ಮಾಡಿದಂತಹ ಅವರು ಜನರ ಕುಂದು ಕೊರತೆಗಳನ್ನ ಆಲಿಸಿದ್ರು. ಈ ವೇಳೆ ಮಹಿಳೆ ಒಬ್ಬಳು ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ ಅಂತ ಹೈಡ್ರಾಮಾ ಮಾಡಿದ್ಲು. ಅಧಿಕಾರಿಗಳಿಂದ ಸ್ಥಳದಲ್ಲೇ ಹಣ ಜಮಾ ಆಗಿದ್ದು ಡೀಟೇಲ್ಸ್ ಪಡೆದಂತಹ ಡಿಕೆಶಿ ನಿನ್ನ ಮಾತು ನಂಬಿ ನಾನು ಲಕ್ಷ್ಮಿ ಹೆಬ್ಬಾಳ್ಕರ್ನ ಸಸ್ಪೆಂಡ್ ಮಾಡ್ತಿದ್ದೆ ಅಂತ ಹೇಳಿದ್ರು. ನಮ್ಗೆ ಇದು ಮನೆ ಕೊಡಿಸ್ತೀನಿ ಅಂತ 1 ಲಕ್ಷ ಈಸ್ಕೊಂಡವ್ರೆ. BBMP ಅವರು ಕೊಟ್ಟಿಲ್ಲ. ಆಮೇಲೆ ತಿರುಗಿ ಇದು 200 ಯೂನಿಟ್ 400 ಯೂನಿಟ್ ಅಂತ ಹೇಳ್ತಾವ್ರೆ. ಕರೆಂಟ್ ಬಿಲ್ 2000 ಬರ್ತಾನೆ ಐತೆ. ಆಮೇಲೆ ತಿರುಗಿ ಗೃಹಲಕ್ಷ್ಮಿ 6 ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ. ಆಮೇಲೆ ತಿರುಗಿ ಸಂತೆ ಸ್ವಲ್ಪ ಹೂಗಳ್ದು ಅದೆಲ್ಲ ಪ್ರಾಬ್ಲಮ್ ಓಡಾಡಕ್ಕಾಗಲ್ಲ. ಇಲ್ಲ ನಾ ಬಂದಿಲ್ಲ ನೋಡಿ, ಮೊಬೈಲ್ ಆಗಿ ಇಲ್ಲೇ ಐತೆ. ಆಮೇಲೆ ನಮ್ಮ ಮಗಳು ಆಕ್ಸಿಡೆಂಟ್ ಆಗವಳೆ, ಅವಳಿಗೆ ಕ್ಯಾರ್ ಮಾಡೋದು ಇಲ್ಲ. ಮೊಬೈಲ್ ಇರೋ ನಿಮಿಷ ಸ್ವಲ್ಪ ರಾಜೇಂದ್ರ ಪ್ರಸಾದ್ ಆ ವುಮನ್ ಅಂಡ್ ಚೈಲ್ಡ್ ವೆಲ್ಫೇರ್ ಅವ್ರು ತಗೊಳ್ರಿ ನಿಮಿಷ ಬರ್ತಾ ಇದೆಯಲ್ಲ ಅಂತ ಚೆಕ್ ಮಾಡಿ. ಹಲೋ, ನಾನು ಶಿವಕುಮಾರ್ ಮಾತಾಡ್ತೀನಮ್ಮ. ಇಲ್ಲಿ ಯಾರು 5 ತಿಂಗಳಿಂದ ಬಂದಿಲ್ಲ ಅಂತಿದೆ. ಏನಮ್ಮ ಅದು? ಜುಲೈವರೆಗೂ ಎಲ್ಲರೂ ಕ್ಲಿಯರ್ ಆಗಿದೆಯಾ ಇಲ್ಲಿ? ಆಗಸ್ಟ್ ಪ್ರೋಸೆಸ್ ಆಗ್ತಾ ಇದೆಯಾ? ಓಕೆ. ಇಲ್ಲಿ ಯಾರೋ ಹೆಣ್ಮಗಳು 6 ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ರು, ಅದಕ್ಕೆ ನಾನು ಚೆಕ್ ಮಾಡ್ತಾ ಇದ್ದೀನಿ. ನೋಡ, ಹೆಣ್ಮಗಳು ಸುಳ್ಳು ಹೇಳ್ತಾ ಇದ್ದಾಳೆ. ಅದ್ ಹೆಂಗ್ ಬಂದಿದೆ? ಜುಲೈ ಕ್ರೆಡಿಟ್ ಆಗಿದೆ ಇಲ್ಲಿ ನಿನ್ ಫೋನ್ಗೆ? ಇವೆಲ್ಲ ಹಳೆದೆಲ್ಲ ಕತೆ ಹೇಳ್ಬೇಡ ನೀವು. ಯುವರ್ ಅಕೌಂಟ್ ನಂಬರ್ ಈಸ್ ಕ್ರೆಡಿಟೆಡ್ ಆನ್ ವಿತ್ 2000 rupees on 3/10/2005 from account number 8909254553. ಬ್ಯಾಲೆನ್ಸ್ ಎಷ್ಟಿದೆ ನೋಡಪ್ಪ? 2178 ರೂಪಾಯಿ ಇದೆ ನಿನ್ನ ಅಕೌಂಟ್ ಅಲ್ಲಿ. ನಾನೀಗ ಸಸ್ಪೆಂಡ್ ಮಾಡ್ತಿದ್ದೆ ಅದನ್ನ. ಈಗ ಲಕ್ಷ್ಮಿಗೂ ಬೈತಾ ಇದ್ದೀನಿ ಫೋನ್ ಮಾಡ್ಬಿಟ್ಟು, ಸಿಕ್ಕಿಲ್ಲ ಫೋನ್ಗೆ. ಅದೇ ನಾನು ಹೇಳ್ತಾ ಇರೋದು. ಇನ್ನು ಮೈಸೂರಿನಲ್ಲಿ ಕೈ ಮುಖಂಡನ ರಾಸಲೀಲೆ ಬಟಾ ಬಯಲಾಗಿದೆ. ಕರ್ಮಕಾಂಡ ಶಾಸಕರೊಬ್ಬರ ಆಪ್ತನ ಕಾಮದಾಟದ ವಿಡಿಯೋ ಈಗ ವೈರಲ್ ಆಗಿದೆ. ರಾಸಲೀಲೆ ವಿಡಿಯೋ ಬಗ್ಗೆ ಪೊಲೀಸರಿಗೆ ದೂರು ನೀಡಲಾಗಿದೆ. ಮೈಸೂರಿನಲ್ಲಿ ಕೈ ಮುಖಂಡನ ರಾಸಲೀಲೆ ಕರ್ಮಕಾಂಡ ಬಯಲಾಗಿದೆ. ಶಾಸಕರೊಬ್ಬರ ಆಪ್ತನ ಕಾಮದಾಟದ ವಿಡಿಯೋ ವೈರಲ್ ಆಗಿದೆ. ಯುವತಿ ಜೊತೆ ಲೋಹಿತ್ ಅಲಿಯಾಸ್ ರಾಜಿ ಇದ್ದಂತಹ ವಿಡಿಯೋ ವೈರಲ್ ಆಗಿದೆ. ಯುವತಿ ತಂದೆಯಿಂದ ದೂರನ್ನ ದಾಖಲು ಮಾಡಲಾಗಿದೆ. ವೈಯಕ್ತಿಕ ಲಾಭಕ್ಕಾಗಿ ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ ಅಂತ ಹೇಳಿ ದೂರನ್ನ ದಾಖಲು ಮಾಡಲಾಗಿದೆ. ಜಮೀನಿನ ವಿಚಾರಕ್ಕೆ ಲೋಹಿತ್ ದ್ವೇಷ ಮಾಡ್ತಾ ಇದ್ದಂತೆ ಈಗ ವಿಡಿಯೋ ಮಾಡಿಕೊಂಡು ಹರಿಬಿಟ್ಟಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ ಅಂತ ದೂರಿನಲ್ಲಿ ಒಂದಷ್ಟು ಅಂಶಗಳನ್ನ ಈಗ ಉಲ್ಲೇಖ ಮಾಡಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು FIR ಮಾಡಲಾಗಿದೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆರೋಪಿ ಲೋಹಿತ್ ಈಗ ಎಸ್ಕೇಪ್ ಆಗಿದ್ದಾರೆ. ಯುವತಿ ತಂದೆಯಿಂದ ದೂರನ್ನ ದಾಖಲು ಮಾಡಲಾಗಿದೆ. ಕೈ ಮುಖಂಡನ ರಾಸಲೀಲೆಯ ವಿಡಿಯೋ ಈಗ ಎಲ್ಲೆಡೆ ಹರಿದಾಡ್ತಾ ಇದೆ. ಹಾಗಾಗಿ ಆತ ದುರುಪಯೋಗ ಮಾಡ್ಕೊಂಡಿದ್ದಾನೆ,
ನನ್ನ ಮಗಳನ್ನ ವೈಯಕ್ತಿಕವಾಗಿ ಬಳಸ್ಕೊಂಡಿದ್ದಾನೆ, ಆ ಒಂದು ವಿಡಿಯೋವನ್ನ ಈಗ ವೈರಲ್ ಮಾಡಿದ್ದಾನೆ ಅಂತ ಹೇಳಿ ಆತನ ವಿರುದ್ಧವೂ ಕೂಡ ಯುವತಿಯ ತಂದೆ ದೂರು ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಏನಿದು ಪ್ರಕರಣ? ಈತನ ಹಿನ್ನೆಲೆ ಏನು? ಜೊತೆಗೆ ಆ ಯುವತಿ ಯಾರು? ಎಷ್ಟು ದಿನಗಳಿಂದ ಇವರಿಬ್ಬರ ಮಧ್ಯೆ ಸಂಬಂಧ ಇತ್ತು? ಈಗ ಯುವತಿ ತಂದೆ ದೂರಿನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ? ಚೈತ್ರ, ಏನು ಮಾಯಿಗೌಡನಹಳ್ಳಿಯ ಗ್ರಾಮದ ಸೋಮೇಗೌಡ ಎಂಬುವರು ನನ್ನ ಮಗಳನ್ನ ಈ ರೀತಿಯಾಗಿ ಬಳಸ್ಕೊಳ್ಳಲಾಗಿದೆ, ಅಲ್ಲದೆ ವಿಡಿಯೋವನ್ನ ಬಿಟ್ಟು ನನ್ನ ಮಾನ ಮರ್ಯಾದೆಯನ್ನ ಹರಾಜಾಗ್ತಾ ಇದ್ದಾನೆ ಅಂತ ಹೇಳಿ ಒಂದು ದೂರ ಮೈಸೂರಿನ ಸೈಬರ್ ಠಾಣೆಯಲ್ಲಿ ದಾಖಲಿಸಿರುವಂತದ್ದು. ಇನ್ನು ಈತ ಈ ಲೋಹಿತ್ ಕಾಂಗ್ರೆಸ್ ಮುಖಂಡ ಅಂತೇಳಿ KR ನಗರದಲ್ಲಿ ಗುರುತಿಸಿಕೊಂಡಿರುವಂತದ್ದು, ಅಲ್ಲದೆ ಶಾಸಕರು ಕೂಡ ಆಪ್ತ ಅಂತೇಳಿ ಒಂದಷ್ಟು ಜನರು ಸಹ ಅವನ ಬಗ್ಗೆ ಆರೋಪವನ್ನ ಮಾಡಿರುವಂತದ್ದು. ಅಂತ ಹೇಳಿ ಹೇಳಿ ಕೇಳಿ ಸೋಮೇಗೌಡರಿಗೂ ಹಾಗೂ ಲೋಹಿತ್ ಅವ್ರಿಗೂ ಜಮೀನು ವಿಚಾರವಾಗಿ ಕೆಲವೊಂದು ವೈಯಕ್ತಿಕ ಒಂದು ವಿರಸ ಹಾಗೂ ದ್ವೇಷ ಇರುತ್ತೆ. ಈ ನೆಲೆಯಲ್ಲಿ ನನ್ನ ಮಗಳನ್ನ ಈತ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ, ಅಲ್ಲದೆ ನನ್ನ ಕುಟುಂಬವನ್ನ ಟಾರ್ಗೆಟ್ ಮಾಡಿ ಆ ವಿಡಿಯೋಗಳನ್ನ ಈಗ ಹರಿಬಿಟ್ಟಿದ್ದಾನೆ ಅಂತ ಸೋಮೇಗೌಡರು ಈಗಾಗಲೇ ದೂರನ್ನ ದಾಖಲಿಸಿರುವಂತದ್ದು. ಇನ್ನೊಂದು ಕಡೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ಮಗಳಿಗೆ ಈಗ 3 ತಿಂಗಳ ಹಿಂದೆ ಬೇರೆಯವ್ರ ಜೊತೆ ಮದುವೆ ಕೂಡ ಆಗಿದೆ. ಆ ಎಲ್ಲ ಸಂಬಂಧವನ್ನ ಆಳುಗಡುವುದಕ್ಕಾಗಿಯೇ ಈತ ಈ ರೀತಿ ಮಾಡಿದ್ದಾನೆ ಅನ್ನುವಂತಹ ಆರೋಪವನ್ನು ಅವರು ಮಾಡಿರುವಂತದ್ದು. ಸದ್ಯ ದೂರನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಆರೋಪಿಗಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ. ಯಾವಾಗ ದೂರು ಆರೋಪಿ ಎಸ್ಕೇಪ್ ಆಗಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಆಳಂದದಲ್ಲಿ ಮತಗಳ್ಳತನ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ SIT ತನಿಖೆ ಚುರುಕುಗೊಂಡಿದೆ. ನಿನ್ನೆ ತಡರಾತ್ರಿವರೆಗೂ ಆಳಂದದ ಹಳ್ಳದಲ್ಲಿ ಶೋಧವನ್ನು ನಡೆಸಲಾಗಿದೆ. ಆಳಂದದಲ್ಲಿ ಮತಗಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ SIT ಅಧಿಕಾರಿಗಳು ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಆಳಂದದ ಹಳ್ಳದಲ್ಲಿ ಶೋಧ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಆಳಂದದ ಹಳ್ಳದ ಬಳಿ ಸುಟ್ಟ ಕಾಗದ ಪತ್ರಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಸುಟ್ಟ ದಾಖಲೆ ಪತ್ರಗಳು ಯಾವುದು ಅಂತ SIT ತನಿಖೆ ಮಾಡ್ತಾ ಇದೆ. ಗುತ್ತೇದಾರ್ ಮನೆಯ ಬಳಿ ಸುಟ್ಟ ಕಾಗದ ಪತ್ರಗಳು ಪತ್ತೆಯಾಗಿತ್ತು. ಹಾಗಾಗಿ ಆ ಕಾಗದ ಪತ್ರಗಳು ಯಾವುದಕ್ಕೆ ಸಂಬಂಧಪಟ್ಟಂತದ್ದು ಅನ್ನುವಂಥದ್ದನ್ನ SIT ಅಧಿಕಾರಿಗಳು ತನಿಖೆಯನ್ನ ಮಾಡ್ತಿದ್ದಾರೆ. ಆಳಂದದ ರೇವಣಸಿದ್ದೇಶ್ವರ ಕಾಲೋನಿಯಲ್ಲಿರುವಂತಹ ಮನೆ ಅದು. ಸುಭಾಷ್ ಗುತ್ತೇದಾರ್ ಮನೆಯ CCTV DVR ವಶಪಡಿಸಿಕೊಂಡಿದ್ದಾರೆ. CCTV ದೃಶ್ಯದಲ್ಲಿ ಬೆಂಕಿ ಇಟ್ಟಂತಹ ದೃಶ್ಯ ಸೆರೆ ಹಿನ್ನೆಲೆ DVR ಅನ್ನ ವಶಕ್ಕೆ ಪಡೆದಿದ್ದಾರೆ. ಆಳಂದ ಪಟ್ಟಣದ ಮನೆಯ ಮುಂಭಾಗದಲ್ಲಿ ಸೋಕೋ ಟೀಮ್ನಿಂದ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಆಳಂದ ಕ್ಷೇತ್ರದಲ್ಲಿ ಓಟ್ ಚೋರಿ ಪ್ರಕರಣ. ಕಲಬುರಗಿಯಲ್ಲಿ ಶಾಸಕ BR ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಓಟ್ ಚೋರಿ ವಿರುದ್ಧ ಮತ್ತಷ್ಟು ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆಳಂದ ಕ್ಷೇತ್ರದಲ್ಲಿ ಓಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಲಬುರಗಿಯಲ್ಲಿ ಶಾಸಕ BR ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಓಟ್ ಚೋರಿ ವಿರುದ್ಧ ಮತ್ತಷ್ಟು ನಾವು ಹೋರಾಟವನ್ನ ತೀವ್ರಗೊಳಿಸ್ತೇವೆ ಅಂತ ಹೇಳಿದ್ದಾರೆ. ಬಿಹಾರ ಚುನಾವಣೆ ಮುಗಿದ ಮೇಲೆ ರಾಹುಲ್ ಗಾಂಧಿ ಬರ್ತಾರೆ, ಕಲಬುರಗಿಗೆ ಬರೋದಾಗಿ ರಾಹುಲ್ ಗಾಂಧಿ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಶಾಸಕ BR ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತಗಳ್ಳತನ ವಿರುದ್ಧ ರಾಹುಲ್ ಚಳುವಳಿ ರೀತಿಯಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಈಗ ಕಲಬುರಗಿಯಲ್ಲಿ ಶಾಸಕ BR ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಕರಣ ಆದಮೇಲೆ ರಾಹುಲ್ ಗಾಂಧಿ ಕಚೇರಿಯಿಂದ ನನಗೆ ಫೋನ್ ಬಂತು. 3 ಸಲ ಹೋಗಿ ಬಂದೆ. ನನ್ನಲ್ಲಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಅವ್ರಿಗೆ ಕೊಟ್ಟ ಮೇಲೆ ಇದೊಂದು ಚಳವಳಿ ರೂಪದಲ್ಲಿ ಅವರು ತಗೊಂಡು ಹೋಗ್ತಾ ಇದ್ದಾರೆ. ಬಿಹಾರದಲ್ಲಿ, ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಆ ಚಳವಳಿಗೆ ಒಂದು ಶಕ್ತಿ ಕೊಡಬೇಕು ಅಂಥೇಳಿ ನಾನು ರಾಹುಲ್ ಗಾಂಧಿ ಅವರಿಗೆ ಕಾಗದ ಬರೆದಿದ್ದೀನಿ. ಒಂದು ದೊಡ್ಡ ಸಭೆ ಕಲಬುರಗಿಯಲ್ಲಿ ನಡೆಸಬೇಕು ಅಂತ ಮಾಡಿದ್ದೀವಿ. ಅದಕ್ಕೆ AICC ಅಧ್ಯಕ್ಷರ ಗಮನಕ್ಕೆ ತಂದಿದ್ದೀನಿ ಮತ್ತು ಮುಖ್ಯಮಂತ್ರಿ KPCC ಅಧ್ಯಕ್ಷರು ಎಲ್ಲ ಗಮನಕ್ಕೆ ತಂದಿದ್ದೀನಿ. ಯಾವ ತಿಂಗಳಲ್ಲಿ ಆಗಬಹುದು ಅಂತ ಬಿಹಾರ್ ಚುನಾವಣೆ ನಂತರ ಮಾಡ್ಬೋದು. ಇಲ್ಲೇ ಮಾಡ್ಬೋದು. ಇದು ದೇಶದ ಪ್ರಜಾಪ್ರಭುತ್ವ ಸಮಸ್ಯೆ. ಇದು ಆಳಂದಕ್ಕೆ ಸೀಮಿತವಾಗಿಲ್ಲ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ತರ ನಡೆದಿದೆ ಅನ್ನೋದನ್ನ ರಾಹುಲ್ ಗಾಂಧಿ ಅವರು ತೆತ್ತಿದ್ದಾರೆ. WHO ನಿಯಮ ಉಲ್ಲಂಘಿಸಿ ಮಾರಾಟ ಮಾಡಲಾಗ್ತಾ ಇದ್ದ ಡಿಹೈಡ್ರೇಷನ್ ಪಾನೀಯಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಇಂತಹ ಪಾನೀಯಗಳ ಮೇಲೆ ಹಾಕಲಾಗ್ತಾ ಇದ್ದ ORS ಮುದ್ರೆಗೆ ಬ್ರೇಕ್ ಬಿದ್ದಿದೆ. ಈ ಮೂಲಕ ಕಳೆದ ಕೆಲ ವರ್ಷಗಳಿಂದ ಹೈದರಾಬಾದ್ ಮೂಲದ ಮಕ್ಕಳ ತಜ್ಞೆ ಡಾಕ್ಟರ್ ಶಿವರಂಜನಿ ಸಂತೋಷ್ ನಡೆಸ್ತಾ ಇದ್ದಂತಹ ಹೋರಾಟಕ್ಕೆ ಜಯ ಸಿಕ್ಕಿದೆ.
ಕೋಲ್ಡ್ರಿಫ್ ಕೆಮ್ಮಿನ ಸಿರಪ್ ಸೇವಿಸಿ ದೇಶದಲ್ಲಿ 22ಕ್ಕೂ ಹೆಚ್ಚು ಮಕ್ಕಳು ಮೃತಪಟ್ಟ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಕೇಂದ್ರ ಸರ್ಕಾರ ಎಲ್ಲಾ ಔಷಧಗಳ ಗುಣಮಟ್ಟದ ಪರೀಕ್ಷೆಗೆ ಹೊಸ ಕಾನೂನು ತರಲು ಸಿದ್ಧತೆ ನಡೆಸಿದೆ. ಇದರ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಅದೇನೆಂದ್ರೆ ನಕಲಿ ORSಗೆ ಫುಲ್ ಸ್ಟಾಪ್ ಬಿದ್ದಿದೆ. ORS ಸೋಗಿನಲ್ಲಿ ಬೇಕಾಬಿಟ್ಟಿ ಲೇಬಲ್ ಹಾಕಿಕೊಂಡು ತಂಪು ಪಾನೀಯ ಅಥವಾ ಸಿಹಿ ದ್ರಾವಣ ಮಾರಾಟ ದಂಧೆ ನಡೆಸುತ್ತಿದ್ದ ಕಂಪನಿಗಳ ಹಾವಳಿಗೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಬ್ರೇಕ್ ಹಾಕಿದೆ. ಹೈದರಾಬಾದ್ ಮೂಲದ ಮಕ್ಕಳ ತಜ್ಞೆ ಡಾಕ್ಟರ್ ಶಿವರಂಜನಿ ಸಂತೋಷ್ ಕಳೆದ 8 ವರ್ಷಗಳ ಕಾಲ ನಡೆಸಿದ್ದ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಶಿಫಾರಸು ಮಾಡಿದ ORS ಅನ್ನ ಮಾತ್ರವೇ ಬಳಸಬೇಕು ಅನ್ನುವ ಆದೇಶ ಹೊರಬಿದ್ದಿದೆ. Won it. The newspaper reported the 1410 order. That wasn't clear, and it said ORS can be used, but they have given a clarification today, and we have won it. They can not only not use ORS, they cannot sell it from today, right now from today. No misleading label with ORS can be sold. We have won the battle. ಡಾಕ್ಟರ್ ಶಿವರಂಜನಿ ಯಾರು? ಹೇಗಿತ್ತು ಹೋರಾಟದ ಹಾದಿ? ಮಕ್ಕಳ ತಜ್ಞರಾದ ಡಾಕ್ಟರ್ ಶಿವರಂಜನಿ ಸಂತೋಷ್ ಹೈದರಾಬಾದ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ORS ಸೋಗಿನಲ್ಲಿ ನಕಲಿ ಲೇಬಲ್ ಅಂಟಿಸಿಕೊಂಡು ತಮ್ಮ ಪಾನೀಯ ಉತ್ಪನ್ನಗಳನ್ನ ಮಾರಾಟ ಮಾಡುತ್ತಿದ್ದ ಕಂಪನಿಗಳ ವಿರುದ್ಧ ದಶಕದ ಹಿಂದೆಯೇ ಇವರು ಹೋರಾಟ ಆರಂಭಿಸಿದ್ರು. 2022ರಲ್ಲಿ ಇವರು ORSS ದುರ್ಲಾಭ ಪಡೆಯುತ್ತಿರುವವರ ಹಾವಳಿ ವಿರುದ್ಧ ತೆಲಂಗಾಣ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ರು. ಎಲೆಕ್ಟ್ರೋಲೈಟ್ಸ್ ಮತ್ತು ಗ್ಲೂಕೋಸ್ಗಳ ಮಿಶ್ರಣ ನಿಗದಿತ ಪ್ರಮಾಣದಲ್ಲಿದ್ರೆ ಮಾತ್ರ ಅದು ORS ಆಗುತ್ತೆ ಅಂತ WHO ಶಿಫಾರಸು ಮಾಡಿದೆ. ಈ ಗುಣಮಟ್ಟ ಕಾಯ್ದುಕೊಳ್ಳದೆ ಬೇಕಾಬಿಟ್ಟಿ ಲೇಬಲ್ ಅಂಟಿಸಿಕೊಳ್ಳಬಾರದು ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಇದೀಗ ORS ವಿಚಾರದಲ್ಲಿ FSSAI ಸ್ಪಷ್ಟನೆಯೊಂದನ್ನ ನೀಡಿದೆ. ಪಾನೀಯಗಳು ಅವು ಹಣ್ಣಿನ ರಸಗಳನ್ನ ಆಧರಿಸಿದ್ದಾಗಿರಲಿ, ಕಾರ್ಬೋನೇಟ್ ರಹಿತ ಅಥವಾ ನೇರ ಕುಡಿಯಲು ಸಿದ್ಧವಾಗಿರುವ ಉತ್ಪನ್ನಗಳಾಗಿರಲಿ, ಅವು ORS ಅಂತ ಲೇಬಲ್ ಹಾಕಿಕೊಂಡಿದ್ದಲ್ಲಿ ಅದು ಕಾಯ್ದೆ ಉಲ್ಲಂಘಿಸಿದಂತಾಗುತ್ತೆ ಅಂತ ಎಚ್ಚರಿಕೆ ನೀಡಿದೆ. ORS ತಯಾರಿ ಹೇಗಿರಬೇಕು? ORS ತಯಾರಿಸುವಾಗ 1 ಲೀಟರ್ ನೀರಿಗೆ 2.6 ಗ್ರಾಂ ಉಪ್ಪು, 1.5 ಗ್ರಾಂ ಪೊಟ್ಯಾಷಿಯಂ ಕ್ಲೋರೈಡ್, 2.9 ಗ್ರಾಂ ಸೋಡಿಯಂ ಸಿಟ್ರೇಟ್ ಹಾಗೂ 13.5 ಗ್ರಾಂ ಸಕ್ಕರೆ ಮಿಶ್ರಣ ಮಾಡಿರಲೇಬೇಕು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಶಿಫಾರಸು ಮಾಡಿದೆ. ಇದನ್ನೇ ತಯಾರಿಕಾ ಕಂಪನಿ ಪಾಲಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. And we have won.